ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಎಣ್ಣೆ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕರ ವಸೂಲಿಗಾರರು, ಕ್ಲರ್ಕ್, ಡಾಟಾ ಎಂಟ್ರಿ ಆಪರೇಟರ್, ನೀರು ನಿರ್ವಹಣಾ ಸಿಬ್ಬಂದಿ ಸೇರಿದಂತೆ ಎಲ್ಲರನ್ನೂ ಸರ್ಕಾರಿ ನೌಕರರೆಂದು ಘೋಷಣೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘ ಜಿಲ್ಲಾ ಘಟಕದಿಂದ ಈ ಪ್ರತಿಭಟನೆ ನಡೆಸಲಾಯಿತು. ಪ್ರಸ್ತುತ ನಿತ್ಯ ಬಳಕೆ ವಸ್ತುಗಳ ಬೆಲೆ ಏರಿಕೆಯನ್ನಾಗಿಸಿ ವೇತನವನ್ನು 31,000ಕ್ಕೆ ನಿಗದಿಪಡಿಸುವಂತೆ ಮನವಿ ಮಾಡಲಾಯಿತು. ರಾಜ್ಯ ಮಟ್ಟದ ಪ್ರತಿಭಟನೆ ಸಂದರ್ಭದಲ್ಲಿ ದೂರವಾಣಿಯ ಮೂಲಕ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರು ತಮ್ಮ ಬೇಡಿಕೆಗಳ ಬಗ್ಗೆ ಪರಿಶೀಲಿಸುವ ಭರವಸೆ ನೀಡಿದರು. ಆದರೆ ಇನ್ನೂವರೆಗೂ ತಮ್ಮ ಬೇಡಿಕೆ ಈಡೇರಿಸದೇ ಇರುವುದರಿಂದ ಹೋರಾಟ ತೀವ್ರಗೊಳಿಸಲಾಗಿದೆ. ಗ್ರಾಮ ಪಂಚಾಯಿತಿ ನೌಕರರ 19 ಬೇಡಿಕೆಗಳಿಗಾಗಿ 2024 ಜುಲೈ 23 ಮತ್ತು 24 2 ದಿವಸಗಳ ಕಾಲ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ನೌಕರರು ಆಗಮಿಸಿ ತೀವ್ರವಾದ ಹೋರಾಟವನ್ನು ನಡೆಸಲಾಯಿತು. ಇಂದು ನಮ್ಮ ರಾಜ್ಯ ಸಮಿತಿ ಆದೇಶದ ಮೇರೆಗೆ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಪಂಚಾಯತಿಗಳ ಮುಂದೆ ಒಂದು ದಿನದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಗ್ರಾಮ ಪಂಚಾಯತಿ ಸಿಬ್ಬಂದಿಗಳ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ 3 ತಿಂಗಳ ಹಿಂದೆ ನಾವು ಸಚಿವರು ಕೂಡ ಮಾತುಕತೆ ಆಗಿತ್ತು. 2-3 ಸಲ ರೌಂಡ್ ಆದರೂ ಸಹ ಅವರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ನಮಗೆ ಫಸ್ಟಿನದ್ದಾಗಿ ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿಗಳನ್ನು ನಾವು ಕಾಯಮಾಗಿ ಮಾಡಬೇಕಂತೇಳಿ ಒಂದು ಬೇಡಿಕೆಯನ್ನು ಇಟ್ಟಿದ್ದೇವೆ. ಅದೇ ರೀತಿ ನಮಗೇನು ವೇತನ ಕೊಡ್ತಾ ಇದೆ ಇವತ್ತು, ಆ ವೇತನ ನಮಗೆ ಈ ಒಂದು ಬೆಲೆ ಏರಿಕೆಯಲ್ಲಿ ಈಗ ನಮಗೆ ಜೀವನ ಮಾಡೋಕ್ಕೆ ಆಗ್ತಾ ಇಲ್ಲ. ನಮಗೆ 31,000 ರೂಪಾಯಿ ಕನಿಷ್ಠ ವೇತನ ಏನು ಕೋರ್ಟ್ ಆದೇಶ ಮಾಡಿದ ಸುಪ್ರೀಂ ಕೋರ್ಟು ಅದರ ಪ್ರಕಾರ ನಮ್ಗೆ ವೇತನ ಮಾಡಬೇಕು. ಆ ವೇತನ ಮಾಡಿದಲ್ಲಿ ಮಾತ್ರ ನಮ್ಮ ಸಿಬ್ಬಂದಿಗಳಿಗೆ ಒಂದಿಷ್ಟು ಅನುಕೂಲ ಆಗ್ತದೆ. ಹಾಗೆಯೇ ಗ್ರ್ಯಾಜುಯೇಟ್ ಇದು ಏನು ಮುಂಬಡ್ತಿಗಳದಾವ ಅವು ಕೂಡಲೇ ಮುಂಬಡ್ತಿಗಳು ಕೊಡಬೇಕು. ಕರ ವಸೂಲಿಯಿಂದ ಗ್ರೇಡ್ 2 ಆಮೇಲೆ ಲೆಕ್ಕ ಸಹಾಯಕರಿಗೆ ಮುಂಬಡ್ತಿಗಳನ್ನು ನೀಡಬೇಕು. ಆಮೇಲೆ ಅಪ್ಗ್ರೇಡ್ ಪಂಚಾಯತಿಗಳು ಒಂದು 1500 ಗ್ರಾಮ ಪಂಚಾಯತ್ ಅಪ್ಗ್ರೇಡ್ ಮಾಡಿದರೆ ನಮ್ಗೆ ಪೋಸ್ಟ್ ಕ್ರಿಯೇಟ್ ಆಗ್ತಾವೆ. ಎಲ್ಲ ತಲೆ STA ಪ್ರತಿ ಪಂಚಾಯತಿಯಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ. ಈ ಒಂದು ಕೊರತೆ ಒತ್ತಡದಲ್ಲಿ ನಾವು ಇವತ್ತಿನಿಂದ ಕೆಲಸ ಮಾಡ್ತಾ ಇದ್ದೀವಿ. ಕೆಲಸ ಮಾಡ್ತಿದ್ರು ನಮಗೆ ಸರಿಯಾದಂಥ ವೇತನ ಕೊಡ್ತಾ ಇಲ್ಲ ಸರ್ಕಾರ. ನಮಗೆ ಕನಿಷ್ಠ 31,000 ರೂಪಾಯಿ ಆಗಲೇಬೇಕು ನಮ್ಗೆ ವೇತನ ಅಂತೇಳಿ ನಾವು ಈ ಒಂದು ಹೋರಾಟದ ಮುಖಾಂತರ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅವರಿಗೆ, ಸರ್ಕಾರಕ್ಕೆ. ನಾವು ಸರಿ ಹೋರಾಟ ಇದು ಆಗಲಿಲ್ಲ ಅಂದರೆ ನಿಮ್ಮ ಬೇಡಿಕೆಗಳು ಈಡೇರಿಲ್ಲ, ಮುಂದೆ ಏನು ಮಾಡ್ತಾರೆ ಸರ್? ಈ ಬೇಡಿಕೆ ಏನು ಈಡೇರಲಿಲ್ಲ ಅಂತಂದರೆ ನಮ್ಮ ರಾಜ್ಯ ಸಮಿತಿ ಏನು ಕರೆ ಕೊಡ್ತದ ಮುಂದಿನ ದಿನದಲ್ಲಿ ಅದಕ್ಕೆ ನಾವು ಎಲ್ಲರೂ ಬದ್ಧವಾಗಿರುತ್ತೀವಿ ಸರ್. ತಮ್ಮ ಹೆಸರು ಸರ್ ಮಲ್ಲಿಕಾರ್ಜುನ ನನ್ನ ಹೆಸರು. ನಾವು ರಾಯಚೂರು ಜಿಲ್ಲೆಯ ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘದ ಅಧ್ಯಕ್ಷರು. ದೇವದುರ್ಗ ತಾಲೂಕಿನ ಜಾಗಿರಜಾಡಲದಿನ್ನಿ ಗ್ರಾಮದ ಬಾಣಂತಿ ರೇಖಳ ಸಾವಿನ ಪ್ರಕರಣದಲ್ಲಿ ದೇವದುರ್ಗ ತಾಲೂಕಿನ ವೈದ್ಯಾಧಿಕಾರಿ ಸೇರಿ 2 ನರ್ಸ್ಗಳು ವೈದ್ಯ ಡಾಕ್ಟರ್ ಗಂಗಾಧರ್ ವಿರುದ್ಧ ಕೊಲೆ ಪ್ರಕರಣ ದಾಖಲಿಸಿ ತನಿಖೆ ನಡೆಸಬೇಕೆಂದು ದಲಿತ ಸಂಘರ್ಷಣ ಸಮಿತಿ ರಾಜ್ಯ ಸಂಚಾಲಕ ಹನುಮಂತಪ್ಪ ಕಾಕರ್ಗಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ದೇವದುರ್ಗ ತಾಲೂಕಿನ ದೇವತಗಲ್ ಗ್ರಾಮದ ನಿವಾಸಿ ರೇಖಾ ಇವರನ್ನು ಜಾಗಿರಜಾಡಲದಿನ್ನಿ ಗ್ರಾಮದ ರಾಜು ಎಂಬಾತನೊಂದಿಗೆ ವಿವಾಹ ಮಾಡಿದ್ದು 2 ಮಕ್ಕಳಿದ್ದಾರೆ. 3ನೇ ಹೆರಿಗೆ ತವರಿಗೆ ಹೋಗಿದ್ದಾಗ ಹೆರಿಗೆ ನೋವು ಕಂಡಿದ್ದರಿಂದ ದೇವದುರ್ಗ ತಾಲೂಕು ಆಸ್ಪತ್ರೆಗೆ ಕರೆದುಕೊಂಡು ನವೆಂಬರ್ 12ರಂದು ಕರೆದುಕೊಂಡು ಹೋದಾಗ ನರ್ಸ್ಗಳಾದ ಜ್ಯೋತಿ ಮತ್ತು ಲಕ್ಷ್ಮಿ ಎಂಬವರು ಪರೀಕ್ಷೆ ಮಾಡಿಸಿ ಎಲ್ಲವೂ ಸರಿಯಾಗಿದ್ದು ಮನೆಗೆ ಕರೆದುಕೊಂಡು ಹೋಗಲು ಸೂಚಿಸಿದ್ದಾರೆ. ಹೆರಿಗೆ ನೋವು ಹೆಚ್ಚಾದಾಗ ನರ್ಸ್ಗಳಿಗೆ ಮತ್ತೊಮ್ಮೆ ಮನವಿ ಮಾಡಿ ದಾಖಲಿಸಿಕೊಳ್ಳಲು ತಿಳಿಸಿದರು. ದೇವದುರ್ಗ ಪಟ್ಟಣದಲ್ಲಿರುವ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಶಿವಾನಂದ ಸಹೋದರ ಆಸ್ಪತ್ರೆ ಜನನಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸುವಂತೆ ಎಂದು ಹೇಳಿದರು. ಅಡ್ಮಿಟ್ ಆದಂಥ ಸಂದರ್ಭದಲ್ಲಿ ಆಕೆ ಖಾಸಗಿಯಾಗಿ
ಪರೀಕ್ಷೆ ಮಾಡಿರ್ತಕ್ಕಂಥ ಎಲ್ಲ ದಾಖಲಾತಿಗಳನ್ನು ಕರ್ತವ್ಯನಿರತ ವೈದ್ಯಾಧಿಕಾರಿಗಳು ನೋಡಿಕೊಂಡು ಎಲ್ಲ ರೀತಿಯಿಂದ ನಾರ್ಮಲ್ ಆಗಿದೆ, ಯಾವುದೇ ತೊಂದರೆ ಇರೋದಿಲ್ಲ ಅಂತ ಹೇಳಿಬಿಟ್ಟು ಯಾವುದೇ ರೀತಿಯಿಂದ ಹೆರಿಗೆಗೆ ಸಂಬಂಧಪಟ್ಟಂತ ಟ್ರೀಟ್ಮೆಂಟ್ ಮಾಡದೆ, ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡದೆ, ಗಂಭೀರವಾಗಿ ಆಕೆ ನಡ್ತಾ ಇದ್ರೂ ಸಹಿತ ಕರ್ತವ್ಯನಿರತ ವೈದ್ಯಾಧಿಕಾರಿಯಾಗಿರ್ತಕ್ಕಂತಹ ಗಂಗಾಧರ್, ಸ್ಟಾಫ್ ನರ್ಸ್ಗಳಾದ ಲಕ್ಷ್ಮಿ ಮತ್ತು ಜ್ಯೋತಿ ಮತ್ತು ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶಿವಾನಂದ, ಇವರೆಲ್ಲರೂ ಸಹಿತ ಎಲ್ಲ ರೀತಿಯಿಂದ ಆಸ್ಪತ್ರೆಯಲ್ಲಿ ಆಗುವುಗಳನ್ನೆಲ್ಲ ನೋಡಬೇಕಾಗಿತ್ತು. ಯಾವುದೇ ರೀತಿಯಿಂದ ಅವರು ನೋಡದೆ ನಿಷ್ಕಾಳಿ ವಹಿಸಿ ಕೊನೆ ಮೂಮೆಂಟಲ್ಲಿ ಅಂದರೆ 12 ತಾರೀಕು ಸಾಯಂಕಾಲ 5 ಗಂಟೆಗೆ ಅಡ್ಮಿಟ್ ಆಗ್ತಾರೆ. ಅದೇ ರಾತ್ರಿ ಬೆಳಗ್ಗೆ 3 ಗಂಟೆ ಸುಮಾರಿಗೆ ತೀವ್ರ ನೋವಾಗಿ ಆ ಅಮ್ಮ ಅತಿಯಾದ ನೋವಿನಿಂದ ನರಳಾಡಿ ಒದ್ದಾಡಿ ಕೊನೆಗೆ ಕೈಕಾಲು ನಿಲ್ಲಂತ ಪರಿಸ್ಥಿತಿ ಸಂದರ್ಭದಲ್ಲಿ ಆ ರೇಖಾಳ ತಾಯಿ ಮತ್ತು ತಂದೆ ಅವರು ಕೈಕಾಲು ಮುಗಿದು ದಯಮಾಡಿ ನಮ್ಮ ಮಗಳಿಗೆ ಇಷ್ಟೆಲ್ಲ ಕಷ್ಟ ಆಗ್ತಿದ್ರು, ನೀವು ನೋಡ್ತಾ ಇಲ್ಲ ಅಂತೇಳಿ ಹೇಳಿದಂಥ ಸಂದರ್ಭದಲ್ಲಿ ಅಲ್ಲಿ ಹತ್ತಿರತಕ್ಕಂಥ ಜನನಿ ಆಸ್ಪತ್ರೆ, ಖಾಸಗಿ ಆಸ್ಪತ್ರೆ, ಆ ಖಾಸಗಿ ಆಸ್ಪತ್ರೆ ಸರ್ಕಾರ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳ ಸ್ವತಃ ಹೆಸರಿನಲ್ಲಿರ್ತಕ್ಕಂಥ ಜನನಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಆ ಆಸ್ಪತ್ರೆಗೆ ರೆಫರ್ ಮಾಡಿಸಿ ಅಂತೇಳಿ ಅಲ್ಲಿ ಕರ್ತವ್ಯನಿರತ ಸ್ಟಾಫ್ ನರ್ಸ್ಗಳಾದ ಜ್ಯೋತಿ ಮತ್ತು ಲಕ್ಷ್ಮಿ ಅವರಿಗೆ ತಿಳಿಸಿದಾಗ ವಿಧಾನ ಪರಿಷತ್ ಸ್ಥಾನವನ್ನು ಮೀಸಲಾತಿ ಆಧಾರದ ಮೇಲೆ ಹಂಚಿಕೆ ಮಾಡುವುದಿಲ್ಲ. ವಿಧಾನ ಪರಿಷತ್ ಸದಸ್ಯ ಹೇ ವಸಂತ್ ಕುಮಾರ್ ಇವರ ಜಾತಿ ಆಧಾರದ ಮೇಲೆ ಪರಿಷತ್ ಸ್ಥಾನ ನೀಡಲ್ಲ ಎಂದು ಡಾಕ್ಟರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ರಾಜ್ಯ ಅಧ್ಯಕ್ಷ ಮಹೇಂದ್ರ ಕುಮಾರ್ ಮೈತ್ರ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಎ ವಸಂತ್ ಕುಮಾರ್ ಇವರು ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಕ್ರಮ ಸಂಖ್ಯೆ 61ರಲ್ಲಿ ಬರುವ ಮಾದಿಗ ಉಪಜಾತಿ ಪ್ರಮಾಣ ಪತ್ರ ಪಡೆದಿದ್ದು ಮಾದಿಗ ಸಮುದಾಯದವರೇ ಆಗಿದ್ದಾರೆ. ವಸಂತ್ ಕುಮಾರ್ ಜಾತಿ ಕುರಿತಂತೆ ಪಿ ನರಸಪ್ಪ ವಕೀಲರು ಸಲ್ಲಿಸಿದರು. ದೂರು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಕೆಯಾಗಿ ಸಮಾಜ ಕಲ್ಯಾಣ ಇಲಾಖೆಯ ಮೂಲಕ ಜಾರಿ ನಿರ್ದೇಶನಾಲಯ ವಿಚಾರಣಾ ಹಂತದಲ್ಲಿದೆ. ಸಮಾಜ ಕಲ್ಯಾಣ ಇಲಾಖೆಯ 6/12/2024ರಂದು ಜಾರಿ ನಿರ್ದೇಶನಾಲಯಕ್ಕೆ ಪತ್ರ ಬರೆದು ಜಾತಿ ಮತ್ತು ಧರ್ಮದ ಕುರಿತು ವರದಿ ನೀಡುವಂತೆ ಪತ್ರ ಬರೆದಿದ್ದಾರೆ. 1956ರಲ್ಲಿ ರಾಜ್ಯಗಳ ಪುನರ್ ವಿಂಗಡಣೆ ಕಾಯ್ದೆ ಜಾರಿಗೆಯಾದಾಗ ಬಳಿಕ ಕಲಬುರಗಿ, ರಾಯಚೂರು, ಬೀದರ್ ಜಿಲ್ಲೆಗಳು ಮೈಸೂರು ರಾಜ್ಯಕ್ಕೆ ಸೇರ್ಪಡೆಯಾದವು. ದಿವಂಗತ ಆರ್ ಆಂಜನೇಯುಲು ಇವರ ಉಪಜಾತಿ ಮಾದಿಗ ದಾಸು ಆಂಧ್ರ ಪ್ರದೇಶದ ರಾಜ್ಯದ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವ ಕ್ರಮ ಸಂಖ್ಯೆ 33ರಲ್ಲಿ ಬರುತ್ತದೆ. ಪರಿಶಿಷ್ಟ ಜಾತಿ ಪಟ್ಟಿ ವರ್ಗಾವಣೆಯಾದಾಗ ಮಾದಿಗ ದಾಸು ಉಪಜಾತಿ ರಾಜ್ಯದಲ್ಲಿ ಬಿಟ್ಟು ಹೋಗಿದೆ. ಮಾದಿಗ ಮತ್ತು ಮಾದಿಗ ದಾಸು ಒಂದೇ ಸಮಾನಾರ್ಥಕ ಪದಗಳೆಂದು ಪರಿಗಣಿಸಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಿಸಿಲ್ಲ ಎಂದು ಹೇಳಿದರು. ಇದರಿಂದ ಏನಂತ ಅಂತಂದ್ರೆ ಮಾದಿಗ ಸಮಾಜದವರು ಇನ್ನೊಬ್ರು ಮತ್ತೆ ಮಿನಿಸ್ಟರ್ ಆಗೋ ಚಾನ್ಸಸ್ ಐತೆ ಅಂತ ನಾನು ಮಾಹಿತಿ ಐತಿ. ಸೊ ಆ ಕಾರಣಕ್ಕಾಗಿ ಇದು ದುರುದ್ದೇಶದಿಂದ ಮಾಡಿರ್ಬೋದು ಅಂತೈತೆ. ಸೊ ಈಗ ಕಾಸ್ಟ್ ಬಗ್ಗೆ ಅಂತ ಏನಂತಂದ್ರೆ ಅಲಿಗೇಷನ್ SC ಕೋಟಾದಲ್ಲೇ ಇನ್ನೊಬ್ಬರು ಮಂತ್ರಿ ಆಗ್ತಾರಂತ ಹೋಗ್ಬಿಡ್ರಿ ಸರ್. ಈಗ ಕ್ಲಾರಿಫಿಕೇಶನ್ ಕಂಪ್ಲೀಟ್ ತಗೊಂಡೆ ನಿಮ್ಗೆ ಹೇಳ್ತೀನಿ ಸರ್. ಯಾಕಂತಂದ್ರೆ ಇತ್ತೀಚೆಗೆ ಮಠಮಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮೃತಪಟ್ಟ ಬಾಣಂತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು
ಸಿಇಒ ಮತ್ತು ಡಿಎಚ್ಒ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ರಾಯಚೂರು ತಾಲೂಕಿನ ಮಟಮಾರಿ ಗ್ರಾಮದಲ್ಲಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿದರು. ರಾಯಚೂರು ಜಿಲ್ಲೆಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣಗಳು ಜರುಗುತ್ತಿರುವ ಹಿನ್ನೆಲೆ ಸಾಕಷ್ಟು ಚರ್ಚೆಗಳಾಗುತ್ತಿವೆ. ಈ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಮಾನ್ವಿ ತಾಲೂಕಿನ ರಬ್ಬಣ್ಗಲ್ ಗ್ರಾಮದ ಈಶ್ವರಿ ಎಂಬ ಬಾಣಂತಿಯೋರ್ವರು ಹೆರಿಗೆ ನಂತರ ಆಸ್ಪತ್ರೆಯಿಂದ ತೆರಳಿದ ಮೇಲೆ ಆರೋಗ್ಯದಲ್ಲಿ ಏರುಪೇರಾಗಿ ಮೃತಪಟ್ಟಿದ್ದರು. ಇದೇ ವಿಚಾರವಾಗಿ ಮಂಗಳವಾರದಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಜೊತೆ ರಾಯಚೂರು ಜಿಲ್ಲಾಧಿಕಾರಿ ಕೆ. ನಿತೀಶ್, ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ತುಮಕರಂ ಪಾಂಡ್ಯ ಹಾಗೂ ಡಿಎಚ್ಒ ಡಾಕ್ಟರ್ ಸುರೇಂದ್ರ ಬಾಬು ಭೇಟಿ ಮಟಮಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅವ್ಯವಸ್ಥೆ ಬಗ್ಗೆ ಪರಿಶೀಲನೆ ನಡೆಸಿದರು. ಈ ವೇಳೆ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ಹಲವು ದೂರುಗಳನ್ನು ಸಲ್ಲಿಸಿದ್ದು, ಆರೋಗ್ಯ ಕೇಂದ್ರ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಬಾಣಂತಿ ಮೃತಪಟ್ಟ ಆರೋಪ ಮಾಡಿದರು. ಈ ವೇಳೆ ಜಿಲ್ಲಾಧಿಕಾರಿಗಳು ಸಿಬ್ಬಂದಿಗಳು ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಿದ್ದಾರೆ ಎನ್ನಲಾಗುತ್ತಿದೆ. 12 ಕೊಡ್ತಾರೆ, ಮನೆಗೆ ತಂದು ಕೊಡ್ತಾರ, ಚೆನ್ನಾಗಿರುತ್ತಾ ಅಥವಾ ಹೊಡೆದೋಗಿರುತ್ತಾ?